ವಿಜಯಪುರ ಮುನಿರಾಜು ಎಂಬುವವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದು ಅವರಿಗೆ ಹೃದಯದ ಸಂಬಂಧ ಕಾಯಿಲೆಯಿಂದ ಕಳೆದ 5 ತಿಂಗಳುಗಳಿಂದ ಫೈನಾನ್ಸ್ಗೆ ಹಣ ಕಟ್ಟಿಲ್ಲ. ಇದರಿಂದ ಹಣ ಕಟ್ಟುತ್ತೇನೆ ಎಂದರು. ಫೈನಾನ್ಸ್ ಕಂಪನಿಯವರು ದೌರ್ಜನ್ಯದಿಂದ ಮನೆಯವರನ್ನು ಹೊರಹಾಕಿ ಮನೆ ಸೀಸ್ ಮಾಡಿದ್ದಾರೆ. 1.46 ಲಕ್ಷ ಪಾವತಿಸಿದರೆ ಮನೆ ಸೀಸ್ ಮಾಡುವುದಿಲ್ಲ ಎಂದು ಹೇಳಿ ಹಣ ಕೈಯಲ್ಲಿದ್ದರೂ ಮನೆ ಸೀಸ್ ಮಾಡಿದ್ದಾರೆ ಎಂದು ಮುನಿರಾಜು ಅಳವತ್ತುಕೊಂಡಿದ್ದಾರೆ. 21 ಲಕ್ಷ ಲೋನ್ ತಗೊಂಡಿದ್ವಿ. ನಮಗೊಂದು ವರ್ಷದಿಂದ ಆಟ ಆಪರೇಷನ್ ಆಯಿತು, ಅದರಿಂದ ಕಟ್ಟೋಕ್ಕಾಗಿಲ್ಲ. ನಾವು 5 ತಿಂಗಳು ಡಿ ವಿ ಇರೋದ್ರಿಂದ ಈ ಥರ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ. ನಮಗೆ ಇವಾಗ ದುಡ್ಡೆಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಕಟ್ತೀವಿ ಅಂದ್ರೆ ದೌರ್ಜನ್ಯದಿಂದ ನನ್ನ ಮಕ್ಕಳು ನಮ್ಮನ್ನೆಲ್ಲ ಆಚೆ ಹಾಕ್ಬಿಟ್ಟು ಬೀಗ ಹಾಕ್ಕೊಂಡು ಹೋಗಿದ್ದಾರೆ ಸರ್. ಇದನ್ನು ನಾವು ಹೋದ ವರ್ಷ 3 ತಿಂಗಳಲ್ಲಿ 4 ಲಕ್ಷ ಕಟ್ಟಿದ್ದೀನಿ. ನಾವು ಕಟ್ಟಲು ದೌರ್ಜನ್ಯದಿಂದ ಆಚೆ ಬಿಟ್ಬಿಟ್ಟು ಹೋಗಿದ್ದಾರೆ ಸರ್. ಯಾವ ಬ್ಯಾಂಕಲ್ಲಿ? SBFC ಬ್ಯಾಂಕ್ ಸರ್, ಫೈನಾನ್ಸ್ ಲಿಮಿಟೆಡ್. ಯಾವ್ದು ಲೋನ್ ತಗೊಂಡಿದ್ದಾರೆ? ನಾವು 2021ರಲ್ಲಿ ಸರ್. ಎಷ್ಟು ಕಟ್ಟಿದ್ದೀರಿ? ನಾವು ಹೆಚ್ಚು ಕಮ್ಮಿ ಇವಾಗ ಎಲ್ಲ ಲೆಕ್ಕ ಹಾಕಿದ್ರೆ 15 ಲಕ್ಷ ಕಟ್ಟಿದ್ದೀವಿ ಸರ್ ಲೋನ್. ಎಷ್ಟು ಕಟ್ಟಬೇಕು ಅಂತ ಹೇಳಿದ್ರೆ ಇನ್ನೂ 20 ಲಕ್ಷ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. 13% ಅಂತ ಹೇಳ್ಬಿಟ್ಟು ಇವಾಗ 19% ಅಂತ 19% ಅಂತ ಇವಾಗ ಎಂಟ್ರಿ ಮಾಡಿ ಲೋನ್ ಕಟ್ಸ್ಕೊಂಡಿದ್ದಾರೆ ಸರ್. ನಿಮ್ಮ ಹತ್ರ ಕಟ್ಟಿರೋ ದಾಖಲೆ ಇದೆಯಾ? ಇದೆ ಸರ್, ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾದ್ರೆ ಕೊಡ್ತೀವಿ ಸರ್. ಎಲ್ಲ ನಾವು ಬ್ಯಾಂಕಿಂದ ಅಕೌಂಟಲ್ಲೇ ಕಟ್ಟಾಗ್ತಾ ಇದ್ದೀವಿ. ಮೊನ್ನೆ 4 ಲಕ್ಷ ಕೊಟ್ಟಿರೋ ಸ್ಟೇಟ್ಮೆಂಟ್ ಕೂಡ ಇದೆ ಸರ್, ನಾನು ಕೊಡ್ತೀನಿ. 5 ತಿಂಗಳು ಬ್ಯಾಲೆನ್ಸ್ ಇರೋದ್ರಿಂದ ಬಂದು ಈ ಥರ ಮಾಡಿದ್ದಾರೆ ಸರ್. ನಿಮ್ಮ ಹೆಸರು? ಮುನ್ರಾಜು ಸರ್. ಈ ಬಗ್ಗೆ ಮಾಹಿತಿ ನೀಡಲು ನಿರಾಕರಿಸಿದ ಫೈನಾನ್ಸ್ ಕಂಪನಿ ವ್ಯವಸ್ಥಾಪಕರು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಫೈನಾನ್ಸ್ ಕಂಪನಿ 21 ಲಕ್ಷ ಮನೆ ಮೇಲೆ ಸಾಲ ನೀಡಿದ್ದು ಕಳೆದ 5 ತಿಂಗಳಿಂದ ಹಣ ಕಟ್ಟದಿರುವ ಕಾರಣ ಇಂದು ಕೋರ್ಟ್ ಆದೇಶದ ಮೂಲಕ ಮನೆ ಸೀಸ್ ಮಾಡಿ ಕುಟುಂಬವನ್ನು ಬೀದಿ ಪಾಲು ಮಾಡಲಾಗಿದೆ.